ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಸಿದ್ದಪ್ಪನ ಬೆಟ್ಟ, ಸಿದ್ರು ಬೆಟ್ಟ ಅಂತ ಹೇಳ್ತೀವಿ. ಸೊ ಇವತ್ತು ಒಂದು ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ದಟ್ ಅದಕ್ಕೆ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ನಮ್ಮ ದಾವಸ್ಪೇಟೆಯಿಂದ, ಅಂದರೆ ನಮ್ಮ ಊರಿಂದ ದಾವಸ್ಪೇಟೆಯಿಂದ ಇಲ್ಲಿಗೆ ಒಂದು 3-4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಆ ಬೆಟ್ಟಕ್ಕೆ ಹೋಗ್ತಾ ಇರೋಂಥದ್ದು ಇಲ್ಲಿ ನಾನು ನನ್ನ ಬ್ರದರ್ಸು. ಹಾಗಾಗಿ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಎಲ್ಲರೂ ಕೂಡ ವಾಚ್ ಮಾಡಿ. ಹಾಗೆ ಆ ಬೆಟ್ಟದ ವಿಶೇಷತೆ ಏನು, ಹಾಗೆ ಆ ಬೆಟ್ಟ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಬೆಟ್ಟದಲ್ಲಿರುವಂತಹ ದೇವರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂತಹ ದೇವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏನಕ್ಕೆ ಅಂದರೆ ನಾವು ಏನೆಲ್ಲ ಅಂದ್ಕೊಂಡಿರ್ತೀವೋ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ನೆರವೇರುತ್ತೆ. ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ರೋಡಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ದಾವಸ್ಪೇಟೆ ಟು ಸಿದ್ರು ಬೆಟ್ಟಕ್ಕೆ ತುಂಬ ಚೆನ್ನಾಗಿದೆ ರೋಡು. ಯಾವುದೇ ರೀತಿ ರೋಡು ಹಾಳಾಗಿಲ್ಲ, ಒಂದು ಗುಂಡಿ ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ ರೋಡು. ನಿಜವಾಗ್ಲೂ ಹೋಗಲಿಕ್ಕೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ನೋಡಿ, ಖಾಲಿ ರೋಡ್ ಇರೋವಂಥದ್ದು ಯಾರೂ ಕೂಡ ಇಲ್ಲ. ಸೊ ಇಲ್ಲಿಂದ ಬೆಟ್ಟ ಕಾಣುತ್ತೆ ಅಂತ ಅಂದರು. ಸೊ ನಾವು ಇವಾಗ ಹೋಗಬೇಕಾಗಿರುವಂತಹ ಬೆಟ್ಟ ಇಲ್ಲಿ ಸದ್ಯಕ್ಕೆ ಕಾಣ್ತಾ ಇಲ್ಲ ನೋಡಿ, ಯಾರೂ ಇಲ್ಲ. ರೋಡ್ ಮಾತ್ರ ಇರುವಂಥದ್ದು. ರೋಡಂತೂ ತುಂಬ ಅದ್ಭುತವಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಟ್ರಾವೆಲ್ ಮಾಡೋಕ್ಕಂತೂ ತುಂಬ ಮಾಡಿಸಿದಂತಹ ರೋಡು ಅಂತಲೇ ಹೇಳ್ಬೋದು. ಎಸ್, ಫೈನಲಿ ಬೆಟ್ಟ ಸಿಕ್ತು ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಬೆಟ್ಟ. ಬೆಟ್ಟದ ತುದಿಗೆ ನಾವು ಹೋಗಬೇಕಾಗಿರೋದು ಇವಾಗ. ಸೊ ನನ್ನ ಬ್ರದರ್ಸ್ಗೆ ನನ್ನ ಕರ್ಕೊಂಡು ಹೋಗೋದು ಇಷ್ಟ ಇಲ್ಲ. ಆ್ಯಕ್ಚುಲಿ ಏನಂತ ಅಂದರೆ ಮನೇಲಿ ಟೈಮ್ ಇಲ್ಲ, ನೀನು ಎಲ್ಲ ಕಡೆಯೂ ವೀಡಿಯೋ ಮಾಡಿಕೊಂಡು ಬ್ಲಾಗ್ ಮಾಡ್ಕೊಂಡು ನಿಂತ್ಕೊತೀಯ, ಹಾಗಾಗಿ ನೀನು ಬರಬೇಡ, ನಾವು ಪೂಜೆ ಮಾಡಿಸ್ಕೊಂಡು ಬರ್ತೀವಿ, ನೀನು ಬೆಟ್ಟ ಹತ್ತಿ ಇಳಿಯೋದಕ್ಕೆ ಲೇಟ್ ಆಗುತ್ತೆ, ನೀನು ಇಲ್ಲೇ ಇರು ಅಂತ ಹೇಳ್ತಿದ್ದಾರೆ. ಸೊ ನಾನು ಹಾಗಾಗಿ ಕೇಳ್ತಾ ಇಲ್ಲ ನಾನು ಬರ್ತೀನಿ, ನನ್ನ ಕೈಲಾಗುತ್ತೆ, ಯಾಕೆ ಬೆಟ್ಟ ಹತ್ತಕ್ಕಾಗಲ್ಲ, ನಾನು ಹತ್ತುತ್ತೀನಿ ಅಂತ ತುಂಬಾ ವಾದ ಮಾಡ್ತಾ ಇದ್ದೀನಿ. ಆದರೂ ಕೂಡ ಅವ್ರು ಕರ್ಕೊಂಡೋಗೋಕ್ಕೆ ರೆಡಿ ಇಲ್ಲ ನನ್ನ. ಬಟ್ ಅದು ಹೋಗೋಕ್ಕೆ ರೆಡಿ ಇದ್ದೀನಿ. ಬಟ್ ಸ್ಯಾರಿ ಉಟ್ಕೊಂಡು ಕೂಡ ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಸಿಲು ಬೇರೆ ಜಾಸ್ತಿ ಇದೆ. ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡು, ನಾವು ಬರ್ತೀವಿ ಅಂತ ಹೇಳಿದ್ರು ಕೂಡ ನಾನು ಕೇಳ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ನಾನ್ ವೆಜ್ಜು ಜಾಸ್ತಿ, ಕೋಳಿ ಕುಯ್ದು ಅಡುಗೆ ಮಾಡ್ತಿದ್ದಾರೆ ನೋಡಿ. ಆ ಬೆಟ್ಟ ಕಾಣ್ತಿದೆಯಲ್ಲ, ಇದು ಸಿದ್ದಪ್ಪನ ಬೆಟ್ಟ. ಅಲ್ಲಿ ಗುಹೆ ಒಳಗಡೆ, ಅಂದರೆ ಒಂದು ಬಂಡೆ ಒಳಗಡೆ ದೇವರಿರುವಂಥದ್ದು ನೋಡಿ. ಗೈಸ್, ನಮ್ಮ ಬ್ರದರ್ಸ್ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ. ಅವರು ಎಲ್ಲಿವರೆಗೂ ಹೋದ್ರು ಆಲ್ರೆಡಿ. ರೆಡಿ, ನೀನು ಬರಲ್ಲ, ನೀನು ಬರೋಷ್ಟರಲ್ಲಿ ನಾನು ಹೋಗಿರ್ತೀವಿ ಅಂತ ಹೇಳಿ ಓಡ್ತಿದ್ದಾರೆ. ನೋಡೋಣ. ಎನಿವೆ, ಇದು ಸಿದ್ರು ಬೆಟ್ಟದ ಬ್ಲಾಗ್ ಆಗಿರುತ್ತೆ. ಯಾಕೆಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ನೋಡಿ, ಯಾರೂ ಇಲ್ಲ, ಫುಲ್ಲು ಖಾಲಿ ಇರುವಂಥದ್ದು. ಆದರೂ ಕೂಡ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಮನೆಯಲ್ಲಿ ಅಪ್ಪ ಫೋನ್ ಮಾಡ್ತಾರೆ, ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡಬೇಕಾಗುತ್ತೆ. ಮನೆ ಹತ್ರ ಫಂಕ್ಷನ್ ಇದೆ, ಹಾಗಾಗಿ ಅಲ್ಲಿ ಹೋಗಿ ತೀರ್ಥ ತಗೊಂಡು ಅದನ್ನು ಪ್ರಸಾದ ಮಾಡಿರುವಂತಹ ನಾನ್ ವೆಜ್ಗೆಲ್ಲ ಹಾಕಿ ಆನಂತರ ಪ್ರಸಾದ ಹಂಚಬೇಕು. ಹಾಗಾಗಿ ಟೈಮ್ ಆಗುತ್ತೆ, ನೀನು ಬರಬೇಡ ಅಂತ ಹೇಳಿದ ಅಷ್ಟೇ, ಅವರು ಬೇರೆ ಏನು ರೀಸನ್ ಇಲ್ಲ. ಎನಿವೆ, ಆದರೂ ಕೂಡ ನಾನು ಹೋಗ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಹತ್ತೋಣ ಅಂತ ಹೇಳಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಎಂಟ್ರೆನ್ಸು, ಬೆಟ್ಟದ ಎಂಟ್ರೆನ್ಸು. ಎಸ್, ನೋಡಿದ್ರಲ್ಲ ಗಾಯ್ಸ್ ಯಾವ ರೀತಿ ಇದೆ ಬೆಟ್ಟ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಬೆಟ್ಟದ ವ್ಲಾಗು. ಹಾಗಾಗಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತ ನೋಡಿ. ಮೊದಲು ಫುಲ್ಲು ಬಂಡೆ ಇತ್ತು, ಏನಂತಂದರೆ ಈ ಥರ ಏನೂ ಸ್ಟೆಪ್ಸ್ ಏನೂ ಇರಲಿಲ್ಲ, ಫುಲ್ಲು ಬಂಡೆ ಇತ್ತು. ಹತ್ತೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ನಮ್ಗಳಿಗೆ. ಅವಾಗೆಲ್ಲ ನಾವು ತುಂಬ ಸರಿ ಬರ್ತಾಯಿದ್ವಿ. ವರ್ಷಕ್ಕಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ದಲ್ಲೇ ಬರ್ತೀವಿ. ವರ್ಷಕ್ಕೆ 1-2 ಸರಿ ಆದರೂ ಬಂದಿರ್ತೀವಿ ಇದಕ್ಕೆ, ನಾವು ಈ ಬೆಟ್ಟಕ್ಕೆ. ಹಲೋ ಎಸ್ ಗೈಸ್, ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾನು ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ಇವಾಗ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೇಗ ಬೇಗ ಹೋಗೋಣ ಅಂತ ಹೇಳಿ ಅವ್ರು ಆಲ್ರೆಡಿ ಹೋಗಿಬಿಟ್ಟಿದ್ದಾರೆ ನೋಡಿ. ಸುತ್ತ ಯಾರೂ ಇಲ್ಲ. ಎಸ್ ಗೈಸ್ ನೋಡಿ, ಮೊದಲು ಮೆಟ್ಲಿರಲಿಲ್ಲ, ಇವಾಗ ಸ್ಟೆಪ್ಸ್ ಎಲ್ಲ ಇದೆ. ನನ್ನ ಕೈಲಂತೂ ಹತ್ತಕ್ಕಾಗಲ್ಲ.
ಅದಕ್ಕೆ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಶಿವಗಂಗೆ ಬೆಟ್ಟ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಕಾಣ್ತಿದೆಯಲ್ಲ ಅದು ಶಿವಗಂಗೆ ಬೆಟ್ಟ. ಓಕೆನಾ. ಇದೆಲ್ಲ ಸುತ್ತ ವಾತಾವರಣ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸುತ್ತ ಬೆಟ್ಟಗಳಿದೆ. ಸ್ಟೆಪ್ಸ್ ನೋಡಿ, ಬೆಟ್ಟದಲ್ಲೇ ಕೊರೆದಿದ್ದಾರೆ ಸ್ಟೆಪ್ಸ್ನೆಲ್ಲ. ಏನಕ್ಕೆ ಮೊದಲು ಫುಲ್ಲು ಮೆಟ್ಲು ಏನೂ ಇರಲಿಲ್ಲ, ಬರೀ ಬೆಟ್ಟನೇ ಇತ್ತು, ಬೆಟ್ಟನೇ ಎತ್ಕೊಂಡು ಹೋಗಬೇಕಾಗಿತ್ತು. ಇವಾಗ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಸ್ಟೆಪ್ಸ್ ಥರನೇ, ಅಂದರೆ ಬೆಟ್ಟನೇ ಸ್ಟೆಪ್ಸ್ ಥರ ಕೊರೆದಿದ್ದಾರೆ. ಸೊ ಅವಾಗ ಒಂದು ಸ್ವಲ್ಪ ಹತ್ತಕ್ಕೆ ಈಸಿ ಆಗುತ್ತೆ. ಸೊ ದ್ಯಾಟ್ ತುಂಬ ಟಯರ್ಡ್ ಆಗ್ತಾಯಿದೆ. ಕೂತಿದ್ದೀನಿ ಸ್ವಲ್ಪ ಹತ್ಬಿಟ್ಟು. ನೋಡಿ ನಮ್ಮ ಕಾರಲ್ಲಿ ನಿಲ್ಲಿಸಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರೋಷ್ಟಕ್ಕೆ ಸಾಕಾಗಿದ್ದೀನಿ ನಾನು. ಅವ್ರು ಹೋಗಿ ಬರಲಿ ಪೂಜೆ ಮಾಡಿಸ್ಕೊಂಡು. ಸೊ ನೋಡೋಣ, ಟ್ರೈ ಮಾಡ್ತೀನಿ ನಾನು ಕೂಡ ಹತ್ತಕ್ಕೆ. ಬಟ್ ವಾತಾವರಣ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಏನಂತಂದರೆ ತುಂಬಾ ಯಾರೂ ಜಾಸ್ತಿ ಜನನೇ ಇರಲಿಲ್ಲ. ಸೊ ದಟ್ ಹಾಗಾಗಿ ಸ್ವಲ್ಪ ಸೈಲೆಂಟಾಗಿತ್ತು. ಬಟ್ ಆದರೆ ಸೈಲೆಂಟಾಗಿತ್ತು ಅನ್ನೋದಕ್ಕಿಂತ ಮುಂಚೆ ಹೇಳೋದಾದರೆ ನಿಜವಾಗ್ಲೂ ಇದು ಯಾವ ಮರ ಅಂತ ನನಗೆ ಗೊತ್ತಿಲ್ಲ. ಈ ಮರದಲ್ಲಿ ತುಂಬ ಅಂದರೆ ತುಂಬಾ ಸೌಂಡ್ ಬರ್ತಾಯಿತ್ತು. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಈ ಥರ ವಾತಾವರಣ ನೋಡಿದಾಗ. ತುಂಬಾ ಪೀಸಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಇದೊಂದು ಮರ ಇತ್ತು, ಈ ಮರದಲ್ಲಿ ಏನೋ ಒಂಥರ ಸೌಂಡ್ ಬರ್ತಾ ಇತ್ತು ಉಳಿದು. ಖಂಡಿತವಾಗ್ಲೂ ತುಂಬಾ ಇರಿಟೇಟ್ ಅನ್ನೋದಕ್ಕಿಂತ ನಮ್ಮ ಪ್ರಕೃತಿ ಮಾತೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಏನಂತಂದರೆ ಒಂದು ಸಣ್ಣ ಕೀಟ, ಅದು ಸಣ್ಣ ಹುಳ ಇಡೀ ಸುತ್ತಮುತ್ತಲಿರುವಂತಹ ಜಾಗಗಳನ್ನ ಅಷ್ಟು ಸೌಂಡ್ ಮಾಡೋ ಥರ ಅಷ್ಟು ಸೌಂಡ್ ಬರ್ತಾಯಿತ್ತು. ಅದು ಆ್ಯಕ್ಚುಲಿ ತುಂಬಾ ಸೌಂಡ್ ಬರ್ತಾಯಿತ್ತು, ಅದು ಅಷ್ಟು ಸೌಂಡ್ ಮಾಡ್ತಾಯಿತ್ತು ಕೀಟ. ಎನಿವೇ ಮುಂದೆ ಹೋಗೋಣ ಗೈಸ್. ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಗಣಪತಿ ದೇವಸ್ಥಾನ ಫಸ್ಟ್ ಸಿಗುತ್ತೆ ಬೆಟ್ಟದಿಂದ ಮೇಲ್ಗಡೆ ಬಂದಾಗ. ಇಲ್ಲೂ ಕೂಡ ಯಾರೂ ಇರೋದಿಲ್ಲ, ಯಾರೂ ಜಾಸ್ತಿ ಜನನೇ ಇರೋದಿಲ್ಲ. ಎಲ್ಲೋ ಒಬ್ಬೊಬ್ಬರು ಅವ್ರವ್ರ ಪೂಜೆ ಮಾಡ್ಕೊತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲೊಂದು ಸ್ವಲ್ಪ ಕೂಲ್ ಅನಿಸ್ತಾ ಇತ್ತು. ಸೊ ದಟ್ ಇಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಲೇಟ್ ಆಗಿಬಿಡುತ್ತೆ. ಮೊದಲೇ ಬೈತಾಯಿದ್ರು ನಮ್ಮ ಬ್ರದರ್ಸು, ನೀನು ಏನಕ್ಕೆ ಬಂದೆ ಅಂತ. ನೀನು ಬಂದು ರಿಟರ್ನು ನೀನು ಮತ್ತೆ ಇಳಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ನಮಗೆ ಲೇಟ್ ಆಗುತ್ತೆ ಅಂತ. ನೋಡಿ ಕೋತಿ ಎಷ್ಟು ಚೆನ್ನಾಗೆ ಊಟ ಮಾಡ್ತಾ ಇದೆ ಅಲ್ಲ. ನಿಜವಾಗ್ಲೂ ಕೋತಿಗಳಿಗೂ ಪಾಪ ಈ ಬೇಸಿಗೆಗಾಲದಲ್ಲಿ ನೀರಿರೋದಿಲ್ಲ, ಪಾಪ ಊಟ ಇರೋದಿಲ್ಲ. ನಿಜವಾಗ್ಲೂ ಅದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ದಟ್ ನೋಡಿ ಇಲ್ಲಿ ವರಸಿದ್ಧಿ ಗಣಪತಿ ದೇವಸ್ಥಾನ ಇದೆ. ಗಣಪತಿ ದೇವಸ್ಥಾನಕ್ಕೆ ಬಂದೆ. ಇಲ್ಲೊಂದು ಕೋತಿ ತುಂಬಾ ನೋಡ್ತಾ ಇತ್ತು. ಸೊ ನಾನು ಕೂಡ ಕೋತಿನೇ ನೋಡ್ತಾ ಇದ್ದೆ. ನೋಡ್ತಾ ಇತ್ತು ಇವಳು ಏನಾದರೂ ಕೊಡ್ತಾಳ ಅಂತ ಹೇಳಿ. ಸೊ ನನ್ನ ಹತ್ರ ಏನೂ ಇರಲಿಲ್ಲ, ಬರೀ ಕವರು ವಾಟರ್ ಕ್ಯಾನಲ್ಲಿ ನೀರಿತ್ತು ಅಷ್ಟೇ. ನೀರು ಮಾತ್ರ ಕೊಟ್ಟೆ ಪಾಪ ಅದಕ್ಕೆ. ಇದು ನೋಡಿದ್ರೆ ಇಲ್ಲಿ ಅನ್ನ ಎಲ್ಲ ಚೆಲ್ಲಿದ್ರು, ಅದನ್ನು ಹಾಯ್ಕೊಂಡು ತಿಂತಾ ಇತ್ತು ಪಾಪ ಅದ್ರ ಪಾಡಿಗದು. ಸೊ ದೇವಸ್ಥಾನ ಒಳಗಡೆ ಹೋಗೋಣ. ಇಲ್ಲಿ ಯಾರು ಕೂಡ ಪೂಜಾರಿ ಆ ಥರ ಪೂಜಾರು ಯಾರು ಕೂಡ ಇರೋದಿಲ್ಲ. ನಾವೇ ಹೋಗಬೇಕು, ನಾವೇ ಪೂಜೆ ಎಲ್ಲ ಮಾಡಿಕೊಂಡು ನಾವೇ ಬರಬೇಕು, ನಾವೇ ಕೈ ಮುಕ್ಕೊಂಡು ಪೂಜೆ ಮುಗಿಸ್ಕೊಂಡು ಬರಬೇಕು. ಇಲ್ಲಿ ಯಾರು ಕೂಡ ಇರೋದಿಲ್ಲ. ಸಂಜೆ 5 o'clock ಮೇಲೆ ಯಾರು ಕೂಡ ಹೋಗಂಗೆ ಇಲ್ವಂತೆ ಈ ದೇವಸ್ಥಾನಕ್ಕೆ, ಯಾರೂ ಇರೋದು ಇಲ್ವಂತೆ ಇಲ್ಲಿ ಈ ಬೆಟ್ಟದ ಮೇಲೆ. ಸೊ ಅದೇನೋ ಸ್ಟೋರಿನೇ ಇದೆ, ಬೆಟ್ಟದ ಸ್ಟೋರಿ. ನಿಜವಾಗ್ಲೂ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಫುಲ್ಲು ಬ್ರೀಡಾಗೆಲ್ಲ ಗೊತ್ತಿಲ್ಲ. ಬನ್ನಿ ಹಾಗೆ ದೇವಸ್ಥಾನದೊಳಗಡೆ ಹೋಗೋಣ, ಗಣಪತಿ ಕೈ ಮುಕ್ಕೊಂಡು ಬರೋಣಂತೆ. ಗಣಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತ ಫಸ್ಟ್ನೇ ಆದ್ಯತೆ ಅಂದರೆ ಮೊದಲನೇ ಆದ್ಯತೆ ಗಣಪತಿಗೆ ಆಗಿರುತ್ತೆ. ನಾವೇನೇ ಕಾರ್ಯ ಕೆಲಸ ಮಾಡಬೇಕಂದ್ರೂ ಕೂಡ ಫಸ್ಟ್ ಪೂಜೆ ಮಾಡೋದು, ಫಸ್ಟ್ ಪ್ರೇ ಮಾಡೋದು ಗಣಪತಿನ. ನಿಜವಾಗ್ಲೂ ನಮ್ಮ ಗಣೇಶನ ನಾವು ಪ್ರೇ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಫಸ್ಟ್ನೇ ಆದ್ಯತೆನ ಗಣಪತಿಗೆ ಕೊಡ್ತೀವಿ. ಗೈಸ್ ನೋಡ್ತಿದ್ದೀರಲ್ಲ, ಆ ಬೆಟ್ಟದ ತುದಿಗೆ ನಾವು ಇವಾಗ ಹೋಗಬೇಕಾಗಿರೋದು. ಸೊ ನಾನು ಹತ್ತುತ್ತೀನೋ ಇವಾಗ ಗೊತ್ತಿಲ್ಲ, ಒಟ್ಟಿನಲ್ಲಿ ಆದರೂ ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಪಾಪ ಹೊಟ್ಟೆ ಹಸ್ತಿದೆ ಅನಿಸುತ್ತೆ ಕೋತಿಗಳಿಗೆ. ಪಾಪಚ್ಚಿ ಅದು ಹೆಂಗೆ ತಿಂತಾ ಇದೆ ಅಂದರೆ ಅಯ್ಯೋ ಅನಿಸುತ್ತೆ ಒಂದೊಂದು ಸರಿ ನಿಜವಾಗ್ಲೂ ಈ ಥರ ಮೂಕ ಪ್ರಾಣಿಗಳನ್ನೆಲ್ಲ ನೋಡಿದ್ರೆ. ನೋಡಿ ಗಾಯ್ಸ್, ಏನಂತ ಅಂದರೆ ಇವಾಗ ಈ ದೇವಸ್ಥಾನ ಬಂದು ಬರೀ ಹಿಂದೂಗೆ ಮಾತ್ರ ಸೀಮಿತ ಅಲ್ಲ, ಇಲ್ಲಿ ಕೂಡ ದರ್ಗಾ ಕೂಡ ಇದೆ. ಅಂದರೆ ಮುಸ್ಲಿಮ್ಸು ಕೂಡ ಇದನ್ನು ಪೂಜೆ ಮಾಡ್ತಾರೆ. ನಾವು ಯಾವ ರೀತಿ ನಾವು ನಮ್ಮ ದೇವಸ್ಥಾನಕ್ಕೆ ಬಂದು ಮರಿ ಹೊಡೆಯೋದಾಗಿರ್ಬೋದು, ಆನಂತರ ಕುರಿಯನ್ನು ಕಡಿಯೋ ಅಂಥದ್ದಾಗಿರ್ಬೋದು, ನಾನ್ ವೆಜ್ ಮಾಡ್ತೀವೋ ಹಾಗೆಯೇ ಇವರು ಕೂಡ ನಮ್ಮ ಮುಸ್ಲಿಮ್ಸವರು ಕೂಡ ಯಾವುದೇ ಹಿಂದೂ ಧರ್ಮ ಅನ್ನೋದಲ್ಲದೆ ಭೇದ ಭಾವ ಇಲ್ಲದಲ್ಲೇ ಎಲ್ಲರಿಗೂ ಕೂಡ ದೇವರು ಒಬ್ಬನೇ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅವರು ಇದೇ ರೀತಿ ಮಾಡ್ತಾರೆ.
ಹಾಗೆ ಎಸ್ ಗಾಯ್ಸ್ ಹೋಗೋಣ ನೆಕ್ಸ್ಟು ಅಂತ ಹೇಳ್ತಾ ಇಲ್ಲಿ ನೋಡಿ ಇಲ್ಲೆಲ್ಲ ಒಂದು ಬೇಸಿಗೆಗಾಲ ಅಲ್ವಾ, ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ಆ ನಂತರ ಮಜ್ಜಿಗೆ ಅದೆಲ್ಲ ಮಾರಾಟ ಮಾಡ್ತಾಯಿದ್ರು. ಪಾಪ ಅವ್ರದ್ದು ಒಂದು ಬಿಸ್ನೆಸ್ ಅಲ್ವಾ, ಹಾಗಾಗಿ ಏನಂತ ಜೀವನ ನಡಿಬೇಕಲ್ವಾ. ಹಾಗೆ ಎಸ್ ಇಲ್ಲೊಂದು ಕಲ್ಯಾಣಿ ಇತ್ತು ನೋಡಿ ಗೈಸ್. ಈ ಕಲ್ಯಾಣಿ ಇವಾಗ ಸದ್ಯಕ್ಕೆ ಹಾಳಾಗಿದೆ, ಬಟ್ ನಾವು ಅವಾಗ ಚಿಕ್ಕವರಿದ್ದಾಗ ಬರಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಈ ಕಲ್ಯಾಣಿ ಒಳಗಡೆ ಎಲ್ಲ ನಾವು ಆಟಾಡ್ತಾ ಇದ್ವಿ. ಅಂದರೆ ತುಂಬಾ ಏನು ಆಳ ಇರೋದಿಲ್ಲ. ಆರಾಮಾಗಿ ಕುತ್ಕೊಂಡು ಆಟ ಆಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಐ ಮೀನ್ ನಾವು ಒಂದು 3rd ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಇದ್ದಾಗ ಇದು ತುಂಬ ಚೆನ್ನಾಗಿತ್ತು ವಾಟರು, ಬಟ್ ಇವಾಗ ಅಷ್ಟು ಚೆನ್ನಾಗಿಲ್ಲ ನೀರು. ಎನಿವೇ ನೋಡಿ ತುದಿಗೆ ಹೋಗಬೇಕು ನಾನು ಇವಾಗ, ಬೆಟ್ಟದ ತುದಿಗೆ. ಜಾಸ್ತಿ ಮುಸ್ಲಿಮ್ಸೇ ಇದ್ದಾರೆ ಇಲ್ಲಿ ಆಲ್ಮೋಸ್ಟು. ನಮ್ಮ ಹಿಂದೂಗೆ ಕಂಪೇರ್ ಮಾಡಿದ್ರೆ ತುಂಬ ಜನ ಮುಸ್ಲಿಮ್ಸ್ ಇದ್ದಾರೆ. ಅವರು ಕೂಡ ಪೂಜೆ ಮಾಡ್ಸೋಕ್ಕೆ ಬಂದಿದ್ದರು. ಮೇಲೂ ಕೂಡ ಒಂದು ದರ್ಗಾ ಇದೆ, ಅಲ್ಲೂ ತುಂಬ ಜನ ಮುಸ್ಲಿಮ್ಸ್ ಎಲ್ಲ ಇರ್ತಾರೆ. ಎನಿವೇ ಗೈಸ್ ಹೋಗೋಣ ಮುಂದೆ ಅಂತ ಹೇಳ್ತಾ ಎಸ್ ನೋಡಿ ಯಾರೂ ಇಲ್ಲ, ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬೇವತ್ತಾಗ್ಬಿಟ್ಟಿದ್ದೀನಿ ಫುಲ್ಲು ಆ್ಯಕ್ಚುಲಿ. ಸೊ ದಟ್ ನೋಡಿ ಯಾರೂ ಇಲ್ಲ, ಒಬ್ಬಳೇ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಐ ಮೀನ್ ಒಂದು ವಿಗ್ರಹ ಇದೆ, ತುಂಬ ಚೆನ್ನಾಗಿದೆ ಅದು ಕೂಡ. ಬಟ್ ಇವಾಗ ಟೈಮ್ ಇಲ್ಲ ಅಷ್ಟೊಂದೆಲ್ಲ, ಬೇಗ ಹೋಗ್ಬಿಡೋಣ. ಮತ್ತು ಇನ್ನೊಂದು ಏನಂದರೆ ಬೆಟ್ಟ ಹತ್ಬೇಕಾದ್ರೆ ನಿಜವಾಗ್ಲೂ ಸ್ಟೆಪ್ಸ್ ಇರೋದ್ರಿಂದ ನಮಗೆ ಅಷ್ಟು ಹಿಂಸೆ ಅನಿಸೋದಿಲ್ಲ, ಹತ್ತೋದಕ್ಕೆ ಕಷ್ಟ ಅನಿಸೋದಿಲ್ಲ. ಸ್ಟೆಪ್ಸ್ ಏನಾದರೂ ಇಲ್ಲ ಅಂದಿದ್ದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾಯಿತ್ತು. ಬೆಟ್ಟ ಹತ್ತೋದು ನಾಟ್ ಅಟ್ ಆಲ್ ಈಸಿ, ವಿತೌಟ್ ಸ್ಟೆಪ್ಸ್ ಇಲ್ದಲೆ. ಹಾಗಾಗಿ ತುಂಬ ಚೆನ್ನಾಗಿತ್ತು ಇವತ್ತಿನ ಬೆಟ್ಟ ಅಂತ ಹೇಳ್ತಾ. ಇನ್ನು ನಾನು ಇಲ್ಲಿಗೆ ಅರ್ಧ ಮಾತ್ರ ಹತ್ತಿದ್ದೀನಿ, ಇನ್ನು ಅರ್ಧ ಬಾಕಿ ಇದೆ. ನನಗೆ ಇದೊಂದು ಭಯ ಆಗ್ತಾಯಿದೆ, ನಾನು ಹೋಗೋಷ್ಟರಲ್ಲಿ ಅವ್ರು ರಿಟರ್ನ್ ವಾಪಸ್ ಬಂದುಬಿಡ್ತಾರೆ ನಮ್ಮ ಬ್ರದರ್ಸ್ ಅಂತ ಹೇಳಿ. ಬಂದರೂ ನಿಜವಾಗ್ಲೂ ಏನು ಇಶ್ಯೂಸ್ ಇಲ್ಲ. ಏನಕ್ಕೆ ಅನ್ನೋದಾದರೆ ಏನಂದರೆ ಮನೆಗೆ ಬೇಗ ಹೋಗಬೇಕು. ಹಾಗಾಗಿ ಏನಂತಂದರೆ ಅವ್ರು ಅಲ್ಲಿಂದ ತೀರ್ಥ ತಂದು ನಾವು ಮನೇಲಿ ಮಾಡಿರುವಂತಹ ಪ್ರಸಾದಗಳಿಗೆ ಹಾಕಿ ಆ ನಂತರ ಪ್ರಸಾದ ವಿತರಣೆ ಮಾಡಬೇಕಾಗಿರುತ್ತೆ. ಮನೆ ಹತ್ರ ಫಂಕ್ಷನ್ ಇರೋದ್ರಿಂದ ಬೇಗ ಬರಲೇಬೇಕು ಅವರು. ಹಾಗಾಗಿ ಸೊ ದಟ್ ನಾನು ಸ್ವಲ್ಪ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಹಾಗೆ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಎಸ್ ನೋಡಿ ಇಲ್ಲೊಂದು ಬಟರ್ಫ್ಲೈ ಇತ್ತು, ಒಂದು ಕ್ಯೂಟಾಗಿ ಆಟ ಆಡ್ತಾ ಇತ್ತು ಬಟರ್ಫ್ಲೈ. ಸೊ ಅದಕ್ಕೆ ಅವರು ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು. ನೀನು ಬರೀ ವೀಡಿಯೋ ಮಾಡಿಕೊಂಡು ಬರೀ ರೀಲ್ಸ್ ಮಾಡ್ಕೊಂಡು ಬರ್ತಾ ಇರ್ತೀಯಾ, ನೀನು ಲೇಟ್ ಆಗುತ್ತೆ, ನೀನು ಆರಾಮಾಗಿ ಬಾ ಅಂದ್ಬಿಟ್ಟು ಅವ್ರು ನನ್ನನ್ನು ಬಿಟ್ಬಿಟ್ಟು ಹೋದರು. ಎನಿವೇ ಇಲ್ಲೊಂದು ತುಂಬ ಕೂಲಾಗಿರುವಂತಹ ಕಾಮ್ ಆಗಿರುವಂತಹ ಪ್ಲೇಸ್ ಸಿಕ್ತು. ಇಲ್ಲೊಂದು 5 ನಿಮಿಷ ಕೂತಿದ್ದು ನೀರೆಲ್ಲ ಕುಡಿದು ಹೋಗೋಣ ಅಂದ್ಕೊಂಡೆ. ನೋಡಿ ಗೈಸ್ ಯಾವ ರೇಂಜಲ್ಲಿ ಬೆವ್ತಿದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಅರ್ಧ ಬೆಟ್ಟ ಹತ್ತಿರೋದಷ್ಟೇ, ಸಿಕ್ಕಾಪಟ್ಟೆ ಸೆಕೆ, ಸಿಕ್ಕಾಪಟ್ಟೆ ಬೆವ್ತೋಗ್ಬಿಟ್ಟಿದ್ದೀನಿ. ಹಲೋ, ವೆಲ್ಕಮ್ ಟು ದ ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಬಂದು ಸಿದ್ರು ಬೆಟ್ಟ ಸಿದ್ದಪ್ಪನ ಬೆಟ್ಟ ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ಮತ್ತು ಇವತ್ತಿನ ಬ್ಲಾಗ್ ಬಂದು ಸಿದ್ರು ಬೆಟ್ಟದಾಗಿರುತ್ತೆ. ಎಲ್ಲರೂ ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಎಸ್ ಸೊ ದಟ್ ನಾನು ಸ್ವಲ್ಪ ವೀಡಿಯೋಸು ಆನಂತರ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಮುಂದೆ ಹೋಗೋಣ. ಇನ್ನೊಂದು ಕಾಲು ಭಾಗ ಅಷ್ಟೇ ಇರೋದು ಅಂತ ಮುಂದೆ ಹೋಗ್ತಾ ಇದ್ದೀನಿ. ಏನಂತ ಅಂದರೆ ಬೆಟ್ಟ ನೋಡಿ ಏನು ಸಖತ್ತಾಗಿದೆ ನಿಜವಾಗ್ಲೂ. ಒಂದೊಂದು ಸರಿ ಬೆಟ್ಟ ಎಲ್ಲ ನೋಡಿದ್ರೆ ಭಯನೂ ಆಗುತ್ತೆ, ಒಂದೊಂದು ಸರಿ ಖುಷಿನೂ ಆಗುತ್ತೆ. ನೈಟ್ ಹೊತ್ತು ಹೆಂಗಿರ್ತಾರೆ ಇರೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಯಾರು ಕೂಡ ನೈಟ್ ಹೊತ್ತು ಇರೋದಿಲ್ಲ ಇಲ್ಲಿ. ಬಟ್ ನೈಟ್ ಹೊತ್ತು ತುಂಬಾ ಭಯ ಆಗುತ್ತೆ ಗೈಸ್, ಹೌದಲ್ವಾ? ಎಸ್, ಓ ಮೈ ಗಾಡ್, ಆಲ್ರೆಡಿ ನಮ್ಮ ಬ್ರದರ್ಸ್ ಬಂದುಬಿಟ್ಟಿದ್ದಾರೆ ನೋಡಿ. ಪೂಜೆ ಮುಗಿಸ್ಕೊಂಡು ಆಲ್ರೆಡಿ ಇಳಿತಾ ಇದ್ದಾರೆ ಅವರು. ನಾನು ಇನ್ನೂ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಕಾಲು ಭಾಗ ಇತ್ತು ಬೆಟ್ಟ ಹತ್ತೋದು, ಅಲ್ಲಿಂದನೇ ನೋಡ್ತಾ ಇದ್ದಾರೆ, ಗುರಾಯಿಸ್ತಾ ಇದ್ದಾರೆ.
ಇವಳು ಯಾಕೆ ಬಂದ್ಲು ಅಂತ ಕೇಳ್ತಿದ್ದಾರೆ ಅವರು. ಆ್ಯಕ್ಚುಲಿ ಅವ್ರ ಕ್ವಶನ್ ಅದು, ಯಾಕೆ ಬಂದೆ ನೀನು, ಇನ್ನು ಮತ್ತೆ ಇಳ್ಕೊಂಡು ಹೋಗೋಕ್ಕಿಂತ ಲೇಟ್ ಆಗುತ್ತೆ, ನಾವು ಬೇಗ ಇಳ್ಕೊಂಡು ಹೋಗ್ತೀವಿ ಅನ್ನೋದು ಅವರು ಮೈಂಡ್ ಸೆಟ್ಟಲ್ಲಿರೋದು. ಹಾಗಾಗಿ ನೀನು ಯಾಕೆ ಬಂದೆ ಅಂತ ಕೇಳ್ತಿದ್ದಾರೆ. ಎನಿವೇ ನೋಡೋಣ, ನಾನು ಮತ್ತೆ ಹೋಗೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಏಕೆಂದರೆ ನಾವು ಸಿದ್ರು ಬೆಟ್ಟಕ್ಕೆ ಯಾವಾಗಲೂ ಕೂಡ ಬರ್ತಾ ಇರ್ತೀವಿ. ಸೊ ನಾನು ನೋಡಿದ್ದೀನಿ ಮೇಲ್ಗಡೆ ದೇವ್ರನ್ನ ಯಾವ ರೀತಿ ಇದೆ ಅಂತ ಹೇಳಿ. ಸೊ ದಟ್ ರೈಟ್ ಅಬೌಟ್ ಟರ್ನ್ ಅಂತ ತಿರುಗಿದೆ. ನೋಡೋಣ, ಇನ್ನೊಂದು ಸರಿ ಕೇಳ್ಕೊಂಡು ಹೋಗೋಣ. ನಾನು ಹೋಗ್ಬಿಟ್ಟು ಬರ್ತೀನಿ, ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದು ಟೈಮ್ ಇಲ್ಲ, ಅವ್ರಿಗೆ ಕಾಯುವಷ್ಟು ಟೈಮ್ ಇಲ್ಲ. ಏನಕ್ಕೆ ಅಂದರೆ ಅಲ್ಲಿ ಲೇಟ್ ಆಗಿಬಿಡುತ್ತೆ, ನಾವು ಪ್ರಸಾದ ವಿತರಣೆ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇವರು ಹೋಗಿ ತೀರ್ಥ ಕೊಟ್ಟ ನಂತರನೇ ಪ್ರಸಾದ ವಿತರಣೆ ಮಾಡೋದಲ್ವಾ, ಹಾಗಾಗಿ ಲೇಟ್ ಆಗುತ್ತೆ, ಬಂದುಬಿಡು ಅಂತ ಹೇಳಿದ್ರು. ನೋಡಿ ಏನಂತಾರೆ ಅಂತ ಕೇಳಿಸ್ಕೊಳ್ಳಿ. ಇವಾಗ ಕಾವಿ ನೀನು ಯಾಕೆ ಬಂದೆ, ನಾವು ಬೇಕು ಪಡ ಅಂತ ಹೇಳಿ ನಾವು ಈಗ 10 ನಿಮಿಷಕ್ಕೆ ಇಳಿತಿದ್ದು. ಇವಾಗ ನಾನು 10 ನಿಮಿಷಕ್ಕೆ ಇಳಿತೀನಿ ಬಾರಲ್ಲ. ವಾಟರ್ ನಿಂಗೆ ಕೊಡಿಲಿ, ನೀನು ರೀಲ್ಸ್ ಮಾಡ್ಕೊಂಡು ನಾವು ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಅರ್ಧಕ್ಕೆ ಬಂದ್ರು, ನೀನು ಇನ್ನೂ ಇಲ್ಲಿ ಬಂದು ನೋಡಿದ್ರಲ್ಲ ಅವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ಹೇಳಿ. ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ. ಎನಿವೇ ಪರವಾಗಿಲ್ಲ ಅಂತ ಹೇಳ್ತಾ, ಹಾಗೆ ನಾನು ನಮ್ಮ ಬ್ರದರ್ಗೆ ಹೇಳಿದ್ದೆ ಮೇಲ್ಗಡೆ ದೇವ್ರು ಯಾವ ರೀತಿ ಇದೆ ಅದು ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಹಾಗೆ ಅವರು ಕೂಡ ಅದೇ ರೀತಿ ವಿಡಿಯೋ ಮಾಡ್ಕೊಂಡು ಬಂದಿದ್ರು. ಹಾಗೆ ಬೇಗ ಬೇಗ ಹೋಗ್ಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸ್ತಾವ್ರೆ. ರಿಟರ್ನ್ ಹೋಗ್ತಾ ಇದ್ದೀನಿಲ್ಲ. ನೋಡಿ, ಇದು ಬೆಟ್ಟದ ತುದಿ ಮೇಲಿರುವಂತಹ ದೇವರು. ಇಲ್ಲಿ ನಿಜವಾಗ್ಲೂ ಯಾವುದೇ ರೀತಿ ಆಡಂಬರ ಇಲ್ಲ, ಸಡಗರ ಇಲ್ಲ, ಯಾವುದೇ ರೀತಿ ಪೂಜಾರು ಕೂಡ ಇರೋದಿಲ್ಲ. ನಾವೇ ಹೋಗಿ ಪೂಜೆ ಮಾಡಿಕೊಂಡು ಬರೋವಂಥದ್ದು. ನಿಜವಾಗ್ಲೂ ತುಂಬಾ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಂಬಿದ್ರೆ ನೀವೇನೆಲ್ಲ ಅಂದ್ಕೊಂಡಿರ್ತೀರ ಅದೆಲ್ಲ ಕೂಡ ಚೆನ್ನಾಗಿ ನೆರವೇರುತ್ತೆ. ತುಂಬ ನಂಬಿಕೆ ಇರುವಂತಹ ದೇವರಾಗಿರುತ್ತೆ ಗೈಸ್. ಹಾಗೆ ನಾನು ಐಸ್ ಕ್ರೀಮ್ ತೊಗೊಂಡು ಇಟ್ಕೊಂಡಿದ್ದೆ ನನ್ನ ಬ್ರದರ್ಸ್ಗೆ ಅಂತ ಹೇಳಿ. ಸ್ವಲ್ಪ ಐಸ್ ಕ್ರೀಮ್ ನೋಡಾದರೂ ಸ್ವಲ್ಪ ಕೂಲ್ ಆಗಲಿ ಅವರು ಅಂತ ಹೇಳ್ತಾ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಆನಂತರ ಮನೆಗೆ ಹೋಗೋಣ ಅಂತ ಹೇಳಿ ಇವತ್ತಿನ ಬೆಟ್ಟದ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್.